ದೆಹಲಿಯಲ್ಲಿ ಸ್ಫೋಟ ಆಗಿದ್ದು ನಿಮಗೆಲ್ಲ ಗೊತ್ತಿತ್ತು. 12 ಜನ ಇದರಲ್ಲಿ ಸಾವನ್ನಪ್ಪಿದ್ರು. ಹಾಗೆ ಈಗ ಮತ್ತೊಂದು ಸ್ಫೋಟ ಆಗಿದೆ, ಅದು ಶ್ರೀನಗರದಲ್ಲಿ. ಅದು ಪೊಲೀಸ್ ಸ್ಟೇಷನ್ ಹತ್ತಿರನೇ. ಏನಾಯಿತು ಈ ಬ್ಲಾಸ್ಟಲ್ಲಿ? ಯಾರು ಈ ಬ್ಲಾಸ್ಟನ್ನು ಮಾಡಿದ್ದು? ಯಾವ ರೀತಿಯಲ್ಲಿತ್ತಿದು? ನೋಡಿ ಸ್ಟೋರಿಯನ್ನು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಕಾಶ್ಮೀರದಲ್ಲೂ ಸ್ಫೋಟ. 9 ಜನರ ಸಾವು, 29 ಮಂದಿಗೆ ಗಾಯ. ದೆಹಲಿಯಲ್ಲಿ ಸಂಭವಿಸಿದ ಭಯೋತ್ಪಾದಕ ಬಾಂಬ್ ದಾಳಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಸ್ಫೋಟ ಕಾಶ್ಮೀರದಲ್ಲಾಗಿದೆ. ಹೌದು, ನಿನ್ನೆ ರಾತ್ರಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ಬಳಿಯ ನೌಗಾಮ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಂಗ್ರಹಿಸಲಾಗಿದ್ದ ಸ್ಫೋಟಕಗಳ ಬೃಹತ್ ರಾಶಿ ಸ್ಫೋಟಗೊಂಡಿದ್ದು, ಘಟನೆಯಲ್ಲಿ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದು 29 ಜನರು ಗಾಯಗೊಂಡಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ಪೊಲೀಸರು ಅಂತ ಗುರುತಿಸಲಾಗಿದೆ. ಸ್ಫೋಟಕಗಳ ಪರಿಶೀಲನೆಯ ವೇಳೆ ಸಂಭವಿಸಿದ ಸ್ಫೋಟದಲ್ಲಿ ಪೊಲೀಸರು, ಅಧಿಕಾರಿಗಳು ಉಸಿರು ಚೆಲ್ಲಿದ್ದಾರೆ. ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆದಿದ್ದ ಸ್ಫೋಟಕಗಳು ಬ್ಲಾಸ್ಟ್. ಶ್ರೀನಗರದ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಹರಿಯಾಣದ ಫರೀದಾಬಾದ್ನಲ್ಲಿ ಉಗ್ರ ಡಾಕ್ಟರ್ಗಳಿಂದ 2900 ಕೆಜಿ ಸ್ಫೋಟಕಗಳನ್ನು ಸೀಸ್ ಮಾಡಲಾಗಿತ್ತು. ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ವಶಪಡಿಸಿಕೊಂಡ ಸ್ಫೋಟಕಗಳ ದೊಡ್ಡ ಸಂಗ್ರಹದಿಂದ ಅಧಿಕಾರಿಗಳು ಮಾದರಿಗಳನ್ನು ಹೊರತೆಗೆತಾ ಇದ್ದಾಗ ಸ್ಫೋಟ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ. ಅರೆಸ್ಟ್ ಆಗಿರುವ ಟೆರರ್ ಡಾಕ್ಟರ್ ಮುಜಾಮಿಲ್ ಬಾಡಿಗೆ ನಿವಾಸದಿಂದ ವಶಪಡಿಸಿಕೊಂಡ 360 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳನ್ನು ಪೊಲೀಸ್ ಠಾಣೆಯ ಎದುರಿರಿಸಿ ಸೀಲ್ ಮಾಡಲಾಗ್ತಿತ್ತು. ಈ ವೇಳೆ ಏಕಾಏಕಿಯಾಗಿ ಆ ಸ್ಫೋಟಗೊಂಡಿದೆ. ಸಾವು ನೋವು ಕೂಡ ಸಂಭವಿಸಿದೆ. ಮೃತರಲ್ಲಿ ಶ್ರೀನಗರ ಆಡಳಿತದ 2 ಅಧಿಕಾರಿಗಳು ಸಹ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 2 ಇನ್ಸ್ಪೆಕ್ಟರ್, 3 FSL ತಜ್ಞರು, 3 ಫೋಟೋಗ್ರಾಫರ್ಸ್, 2 ರೆವಿನ್ಯೂ ಆಫೀಸರ್ಸ್ ಮತ್ತು ಟೈಲರ್ ಕೂಡ ಮೃತಪಟ್ಟಿದ್ದಾರೆ. 27 ಪೊಲೀಸರು, 2 ರೆವಿನ್ಯೂ ಆಫೀಸರ್ಸ್, 3 ಸ್ಥಳೀಯರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುಗಳನ್ನು ಭಾರತೀಯ ಸೇನೆಯ 92 ಬೇಸ್ ಆಸ್ಪತ್ರೆ ಮತ್ತು ಶೇರ್-ಇ-ಕಾಶ್ಮೀರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ನೌಗಮನ ತಲುಪಿದ್ದು, ದೆಹಲಿ ಬಾಂಬ್ ಸ್ಫೋಟದ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಭಾಗದಲ್ಲೂ ಸ್ಫೋಟ ಸಂಭವಿಸಿರುವುದು ಜನರಲ್ಲಿ ಆತಂಕ ಕಾರಣವಾಗಿದೆ. ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿದ ಭಯೋತ್ಪಾದಕ ಸ್ಫೋಟದ ಬಳಿಕ ಈಗ ಜಮ್ಮು ಕಾಶ್ಮೀರದ ನೌಗಮ್ನಲ್ಲೂ ಕೂಡ ಒಂದು ದೊಡ್ಡ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಿಂದ ಸೀಜ್ ಮಾಡಲಾದಂತಹ ಸರಿಸುಮಾರು 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ಜಮ್ಮು ಕಾಶ್ಮೀರಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ನೌಗಾಮ್ನ ಪೊಲೀಸ್ ಠಾಣೆಯಲ್ಲಿ ಅದನ್ನ ಇರಿಸಲಾಗಿತ್ತು. ಈ ಒಂದು ಕೆಮಿಕಲ್ ಮಿಶ್ರಣವನ್ನ ತನಿಖೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಇದೊಂದು ಆಕಸ್ಮಿಕ ಸ್ಫೋಟ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿದ್ದಾರೆ. ಆದರೆ ಸ್ಫೋಟದ ತೀವ್ರತೆಗೆ 10 ಮಂದಿ ಅಧಿಕಾರಿಗಳು ಮೃತಪಟ್ಟಿದ್ದಾರೆ. 30ಕ್ಕಿಂತ ಹೆಚ್ಚು ಮಂದಿ ಅಧಿಕಾರಿಗಳು ಗಾಯಗೊಂಡಿರುವಂಥದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಹೀಗೆ ನಡೀತಾ ಇರುವಂತಹ ಒಂದಾದರ ನಂತರ ಒಂದು ಸ್ಫೋಟಗಳು ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕ ಮೂಡಿಸಿರುವಂಥದ್ದು. ದೆಹಲಿಯಲ್ಲಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳಾಗಿತ್ತು. ಈಗ ಕಾಶ್ಮೀರದಲ್ಲಾದಂಥ ಸ್ಫೋಟದಲ್ಲೂ ಕೂಡ ಸಾವು ನೋವುಗಳಾಗಿದ್ದಾವೆ. ಕಾಶ್ಮೀರದಲ್ಲಿ ನಡೆದಂಥ ಏನು ಸ್ಫೋಟ ಏನಿದೆ ಅದು ಆಕಸ್ಮಿಕ ಅಂತ ಹೇಳಲಾಗ್ತಾ ಇದ್ರು ಕೂಡ ಇದರಿಂದಲೂ ಕೂಡ ಭಯೋತ್ಪಾದಕರ ಕರಿನಡಿದಿಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ. ಭಯೋತ್ಪಾದಕ ದಾಳಿಯನ್ನ ಅಲ್ಲಗೆಳೆದ ಪೊಲೀಸರು, ಇದೊಂದು ಆಕಸ್ಮಿಕ ಸ್ಫೋಟ ಎಂದ ಅಧಿಕಾರಿಗಳು, ಏಕಾಏಕಿ ಸ್ಫೋಟ ಸಂಭವಿಸಿದ್ದೇಕೆ ಎಂಬ ಬಗ್ಗೆ ತನಿಖೆ. ಈ ಸ್ಫೋಟವನ್ನ ಭಯೋತ್ಪಾದಕ ದಾಳಿ ಅಲ್ಲ ಎಂದಿರುವ ಪೊಲೀಸರು ಇದೊಂದು ಆಕಸ್ಮಿಕ ಸ್ಫೋಟ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ಸ್ಫೋಟ ಸಂಭವಿಸಿದ್ದು, ಸೀಲ್ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಸ್ಫೋಟವಾಗಿದೆ. ಸ್ಫೋಟದ ಸ್ಥಳದಿಂದ ಶವಗಳನ್ನು ಹೊರತೆಗೆಯಲಾಗಿದೆ. ಫರೀದಾಬಾದ್ನಲ್ಲಿ ವಶಪಡಿಸಿಕೊಳ್ಳಲಾದ ಸ್ಫೋಟಕವನ್ನು ನೌಗಾಮ್ ಠಾಣೆಯ ಮುಂದೆ ತೆರೆದ ಸ್ಥಳದಲ್ಲಿ ಸುರಕ್ಷಿತವಾಗಿ ಶೇಖರಣೆ ಮಾಡಿಡಲಾಗಿತ್ತು. ಸ್ಫೋಟಕಗಳಿರುವಂತಹ ಕೆಮಿಕಲ್ ಪರೀಕ್ಷೆಗೆ FSLಗೆ ರವಾನಿಸಲಾಗಿತ್ತು. ಸ್ಯಾಂಪಲ್ ಪರೀಕ್ಷೆಯ ವೇಳೆ ನಿನ್ನೆ ರಾತ್ರಿ 11:20 ಸುಮಾರಿಗೆ ಆಕಸ್ಮಿಕವಾಗಿ ಸ್ಫೋಟವಾಗಿದೆ. ಈ ಸ್ಫೋಟದ ಹಿಂದೆ ಯಾರ ಕೈವಾಡ ಇಲ್ಲ, ಯಾವುದೇ ಊಹಾಪೋಹ ಬೇಡ. ಈ ದುರಂತದಲ್ಲಿ 9 ಸಿಬ್ಬಂದಿಯನ್ನು ನಾವು ಕಳೆದುಕೊಂಡಿದ್ದೇವೆ ಅಂಥೇಳಿ DCP ನಳಿನ್ ಪ್ರಭಾತ್ ಹೇಳಿದ್ದಾರೆ. ದೆಹಲಿ ಸ್ಫೋಟದ ಬಗ್ಗೆ ಬಯಲಾಯಿತು ಇನ್ನಷ್ಟು ಮಾಹಿತಿ. ಪಾರ್ಕಿಂಗ್ನಲ್ಲಿ ಕೂತು ಬಾಂಬ್ ಸೆಟ್ ಮಾಡಿಕೊಂಡ ಉಮರ್. ಇನ್ನು ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರಬಿದ್ದಿದೆ. 2 ಲಕ್ಷ ನಗದನ್ನ ಕೊಟ್ಟು I-20 ಕಾರನ್ನ ಖರೀದಿ ಮಾಡಿದ್ದ ಡಾಕ್ಟರ್ ಉಮರ್ ಜಮ್ಮು ಕಾಶ್ಮೀರದ ಡ್ರೈವಿಂಗ್ ಲೈಸೆನ್ಸ್ ಅನ್ನ ದಾಖಲೆ ಕೊಟ್ಟಿದ್ದ.
ವಿಧಿವಿಜ್ಞಾನ ವಿಶ್ಲೇಷಣೆಯ ಪ್ರಕಾರ ಸ್ಥಳದಲ್ಲಿ ಕಂಡುಬಂದ ತೆಳುವಾದ ತಂತಿಗಳು ಸ್ಫೋಟವನ್ನು ಪ್ರಚೋದಿಸಲು ಡಿಟೋನೇಟರ್ ಮತ್ತು ಇಂಧನ ತೈಲಕ್ಕೆ ಲಿಂಕ್ ಮಾಡಲಾದ ಟೈಮರ್ ಬಳಸಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಬಾಂಬ್ ಎಕ್ಸ್ಪರ್ಟ್ ಆಗಿದ್ದ, ಕಾರನ್ನು ಪಾರ್ಕ್ ಮಾಡಿದಾಗಲೇ ಬಾಂಬನ್ನು ತಯಾರಿಸಿದ್ನ ಅನ್ನುವಂತಹ ಡೌಟ್ ಕೂಡ ಇದೆ. ಕೆಂಪುಕೋಟೆಯ ಬಳಿ 3 ಗಂಟೆ ನಿಂತಲ್ಲಿಯೇ ನಿಂತಿದ್ದ i20 ಕಾರ್ನಲ್ಲಿ 5 ರಿಂದ 10 ನಿಮಿಷದ ಬಾಂಬನ್ನು ತಯಾರಿಸಿದ್ನ. ಇದೇ ಕಾರಣಕ್ಕೆ ಕಾರು 3 ಗಂಟೆ ಪಾರ್ಕ್ ಮಾಡಿದ್ನ ಅನ್ನುವಂತಹ ಡೌಟ್ ಇದ್ದು, ಈ ಬಗ್ಗೆ ಫೊರೆನ್ಸಿಕ್ ತಜ್ಞರು ತನಿಖೆಯನ್ನು ನಡೆಸುತ್ತಿದ್ದಾರೆ. ತೆಳುವಾದ ವೈರ್ ಬಳಸಿ ಡಿಟೋನೇಟರ್ಗೆ ಲಿಂಕ್, ಬಾಂಬ್ ಜೊತೆಗೆ ಪೆಟ್ರೋಲ್ ಟ್ಯಾಂಕ್ ಕೂಡ ಸ್ಫೋಟ. ಇಂಧನ ತೈಲ ಮತ್ತು ಟ್ರಾನ್ಸ್ಫಾರ್ಮರ್ ಎಣ್ಣೆಯೊಂದಿಗೆ ಬೆರೆಸಿದ ಅಮೋನಿಯಂ ನೈಟ್ರೇಟ್ ಅನ್ನು ಬಳಸಿ ಪ್ರಬಲವಾದ ಸ್ಫೋಟಕ ಸಾಧನವನ್ನು ಉಮರ್ ರಚಿಸಿದ್ದಾನೆ. ಬಾಂಬನ್ನು 3mm ಅಥವಾ 9mm ಬ್ಯಾಟರಿ ಚಾಲಿತ ಟೈಮಿಂಗ್ ಸಾಧನಕ್ಕೆ ತೆಳುವಾದ ಕೇಬಲ್ನೊಂದಿಗೆ ಸಂಪರ್ಕಿಸಲಾಗಿದೆ. ಸರ್ಕ್ಯೂಟ್ಗೆ ಹಸ್ತಚಾಲಿತ ಸ್ವಿಚ್ ಅಗತ್ಯವಿತ್ತು. ಉಮರ್ ಸ್ಫೋಟವನ್ನು ಪ್ರಚೋದಿಸಲು ಮನೆಯ ಆನ್ ಆಫ್ ಸ್ವಿಚ್ನಂತೆ ಕಾರ್ಯನಿರ್ವಹಿಸುತ್ತಿದ್ದ. ಈ ಬಾಂಬ್ ಜೋಡಣೆ ಪ್ರಕ್ರಿಯೆಯು ಕೇವಲ 5 ರಿಂದ 10 ನಿಮಿಷಗಳು ತೆಗೆದುಕೊಂಡಿದೆ ಮತ್ತು ಬಳಸುವ ಡಿಟೋನೇಟರ್ಗಳನ್ನು ಸಾಮಾನ್ಯ ಕಲ್ಲಿದ್ದಲು ಮತ್ತು ಗಣಿಗಳಿಂದ ಸುಲಭವಾಗಿ ಪಡೆಯಬಹುದು ಎನ್ನಲಾಗ್ತಿದೆ. 3 ಗಂಟೆ ಪಾರ್ಕಿಂಗ್ನಲ್ಲಿ ಕೂತಾಗಲೇ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿರಬಹುದು ಅಂಥೇಳಿ ಅಧಿಕಾರಿಗಳು ಅನುಮಾನಿಸ್ತಿದ್ದಾರೆ. ಕೆಂಪುಕೋಟೆಯ ಬಳಿ ಸಂಭವಿಸಿದ ಬಾಂಬ್ ಸ್ಫೋಟದ ಬಳಿಕ ಈಗ ಕೆಂಪುಕೋಟೆಯ ಮುಖ್ಯ ರಸ್ತೆಯನ್ನ ಸಾಮಾನ್ಯ ಸ್ಥಿತಿಗೆ ತರಲಾಗಿದೆ. ಇಲ್ಲಿರುವಂತಹ ಅವಶೇಷಗಳನ್ನು ತೆಗೆದ ಬಳಿಕ ಸಾರ್ವಜನಿಕರು ಮತ್ತೆ ವಾಹನಗಳ ಓಡಾಟಕ್ಕೆ ಮುಕ್ತವಾದಂತ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೀವು ನೋಡ್ತಾ ಇರುವಂತಹ ಮೆಟ್ರೋ ಸ್ಟೇಷನ್ ಕೂಡ ಗಮನಿಸಬಹುದು. ಸ್ಫೋಟ ನಡೆದಂತಹ ದಿನದಂದು ಈ ಒಂದು ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲೂ ಕೂಡ ಭೂಕಂಪದ ವಾತಾವರಣ ನಿರ್ಮಾಣ ಆಗಿತ್ತು. ಒಂದು ಕ್ಷಣ ಎಲ್ಲವೂ ಕೂಡ ನಲುಗಿ ಹೋಗಿತ್ತು. ಜನರು ಮೇಲೆ ಏನಾಗ್ತಿದೆ ಅನ್ನುವಂತಹ ಆತಂಕದಲ್ಲಿ ಕಳೆಯುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಈಗ ಆ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಈ ಬೆಳವಣಿಗೆಗಳ ನಡುವೆ ಈಗ ಇಡೀ ಪ್ರದೇಶ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಮುಕ್ತವಾಗಿದೆ. ದೆಹಲಿ ಬಾಂಬ್ ಸ್ಫೋಟದ ತೀವ್ರತೆಗೆ ನಲುಗಿದ ಮೆಟ್ರೋ ಸ್ಟೇಷನ್. ಕೆಂಪುಕೋಟೆಯ ಬಳಿ ಸಂಭವಿಸಿದ ಸ್ಫೋಟದ ತೀವ್ರತೆಯ ಇನ್ನಷ್ಟು ವಿಡಿಯೋಗಳು ಹೊರಬಿದ್ದಿದೆ. ಈ ಹೊರಬಂದಿರುವ ವಿಡಿಯೋದಲ್ಲಿ ಬಾಂಬ್ ಸ್ಫೋಟಗೊಳ್ತಿದ್ದಂತೆ ಇಡೀ ಮೆಟ್ರೋ ನಿಲ್ದಾಣದಲ್ಲಿ ಭೂಕಂಪದ ಅನುಭವ ಆಗಿರುವುದನ್ನು ನೀವು ಗಮನಿಸಬಹುದು. ಇನ್ನು ಘಟನೆ ನಡೆದು 5 ದಿನಗಳ ಬಳಿಕ ಕೆಂಪುಕೋಟೆ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಾರು ಸ್ಫೋಟ ಸಂಭವಿಸಿದಾಗಿನಿಂದಲೂ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಇದರಿಂದ ವಾಹನ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಕಳೆದ ಸೋಮವಾರ ದೆಹಲಿಯ ಕೆಂಪುಕೋಟೆಯ ಬಳಿ ಭಯೋತ್ಪಾದಕ ಸ್ಫೋಟ ಸಂಭವಿಸಿತ್ತು. ಉಗ್ರ ಉಮರ್ i20 ಕಾರ್ನಲ್ಲಿ ಬಂದು ಇಡೀ ಕಾರನ್ನು ಸ್ಫೋಟಿಸುವಂಥ ಕೆಲಸವನ್ನು ಮಾಡಿದ್ದ. ಈ ಘಟನೆಯಿಂದ ಇಡೀ ದೇಶ ಬೆಚ್ಚಿಬಿದ್ದಿತ್ತು. ಈಗ ಈ ಘಟನೆ ನಡೆದಂಥ ಸ್ಥಳವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಸದ್ಯಕ್ಕೆ ಈ ಪ್ರದೇಶ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು, ದೆಹಲಿಯ ಕೆಂಪುಕೋಟೆಯ ಮುಂಭಾಗದಲ್ಲಿರುವಂತಹ ಪ್ರಮುಖ ರಸ್ತೆಯಾಗಿರುವಂಥದ್ದು ಇದೇ ರಸ್ತೆಯಲ್ಲಿ ಮತ್ತೆ ನೀವು ನೋಡ್ತಿರುವಂತಹ ಸ್ಥಳದಲ್ಲೇ i20 ಕಾರನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಸರಿಸುಮಾರು ಸಂಜೆ 6:50 ಸುಮಾರಿಗೆ ಬಂದಂತಹ ಉಮರ್ i20 ಕಾರನ್ನ ಈ ರೋಡ್ನಲ್ಲಿ ಸ್ಲೋ ಟ್ರಾಫಿಕ್ ಇರುವಂತಹ ಸಂದರ್ಭದಲ್ಲಿ ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ್ದ. ಸ್ಫೋಟದ ತೀವ್ರತೆಗೆ ರಸ್ತೆ ಹೇಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಅಲ್ಲಲ್ಲಿ ಈ ಫ್ಯೂಲ್ಗಳ ಪಳಿಯುಳಿಕೆಗಳು ಹಾಗೆಯೇ ಉಳಿದಿರುವಂಥದ್ದು. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಇಲ್ಲಿ ತನಿಖೆ ಕಾರ್ಯಗಳು ಕೂಡ ನಡೀತಾ ಇದ್ವು. ಆ ತನಿಖೆ ಮುಕ್ತಾಯದ ಬಳಿಕ ಈಗ ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೀವು ಈ ಭಾಗದಲ್ಲಿ ಮುಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ, ರೆಡ್ ಲೈಟ್ ಸಿಗ್ನಲ್ ಏನಿದೆ, ಇದು ಕೆಂಪುಕೋಟೆಯನ್ನ ಪ್ರವೇಶಿಸುವಂತಹ ಪ್ರಮುಖ ದ್ವಾರ ಆಗಿರುವಂಥದ್ದು. ಇಲ್ಲಿಂದಲೇ ಅತಿ ಹೆಚ್ಚು ಜನ ಪ್ರವಾಸಿಗರು ಕೆಂಪುಕೋಟೆಯನ್ನು ಪ್ರವೇಶ ಮಾಡ್ತಾರೆ. ನನ್ನ ಈ ಭಾಗದಲ್ಲಿ ನೀವು ಏನು ಗಮನಿಸ್ತಾ ಇದ್ದೀರಿ, ಈ ಭಾಗದಲ್ಲಿ ನೀವು ಚಾಂದಿನಿ ಚೌಕ್ ಮಾರ್ಕೆಟ್ ಅನ್ನು ಕೂಡ ಗಮನಿಸಬಹುದು. ಅತ್ಯಂತ ಜನನಿಬಿಡವಾದಂಥ ಪ್ರದೇಶ. ಮತ್ತು ಈ ಸಿಗ್ನಲ್ ಬಿದ್ದಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜನರು ಓಡಾಟವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚು ಪ್ರಾಣಹಾನಿಯನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಡಾಕ್ಟರ್ ಉಮರ್ ಹಾಕ್ಕೊಂಡಿದ್ದ. ಹೀಗಾಗಿ ಈ ಒಂದು ಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಮಾಡಿದ್ದ. ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತ ಅಂಶ ಏನು ಅಂದ್ರೆ, ಅಮೋನಿಯಂ ನೈಟ್ರೇಟ್ ಜೊತೆಗೆ ಬಂದಂತ ಉಮರ್ ಇಲ್ಲೇ ಆ ಒಂದು ಬಾಂಬ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿ ಇಟ್ಕೊಡ್ತಾನೆ. ಹಿಂಗೆ ಸೀದಾ ಹೋದ್ರೆ ನಮಗೆ ಮುಂದೆ ಒಂದು ಯೂ ಟರ್ನ್ ಸಿಗುತ್ತೆ. ಆ ಯೂ ಟರ್ನ್ ಮೂಲಕ ನೋಡಿ, ನಾವು ಈ ಒಂದು ಪಕ್ಕದ ರಸ್ತೆ ಏನಿದೆ, ಈ ರಸ್ತೆಯ ಮೂಲಕ ಆತ ವಾಪಸ್ ಬರ್ತಾನೆ. ಅಂದ್ರೆ ಪಾರ್ಕಿಂಗ್ ನಿಂದ ಹೊರಟು ಯೂ ಟರ್ನ್ ಅನ್ನ ಮಾಡಿಕೊಂಡು ಈ ರಸ್ತೆಯ ಮೂಲಕ ಆತ ವಾಪಸ್ ಬರ್ತಾನೆ. ವಾಪಸ್ ಬಂದ ಬಳಿಕ ಇಲ್ಲಿ ಸಿಗ್ನಲ್ ಇರುವಂತಹ ಕಾರಣದಿಂದಾಗಿ ನಟ್ಟ ನಡುವೆ ನಿಂತು
ಚಲಿಸುತ್ತಿರುವ ಸಂದರ್ಭದಲ್ಲೇ ತನ್ನ I-20 ಕಾರನ್ನ ಸ್ಫೋಟಿಸುವಂತಹ ಕೆಲಸವನ್ನ ಮಾಡ್ತಾನೆ. ನೋಡಿ, ಈ ರೋಡಿನ ಕೆಳಗಡೆಯೇ ಮೆಟ್ರೋ ಇರುವಂಥದ್ದು, ಮೆಟ್ರೋ ಕನೆಕ್ಷನ್ ಇರುವಂಥದ್ದು. ಸೊ ಮೆಟ್ರೋ ಕೂಡ ಸಂಚಾರ ಆಗ್ತಾ ಇರುತ್ತೆ. ಈ ಸ್ಫೋಟ ಆದಂಥ ಸಂದರ್ಭದಲ್ಲಿ ಕೆಳಗಡೆ ಮೆಟ್ರೋ ಸ್ಟೇಷನ್ನ ಕೆಳಗಡೆ ಕೂಡ ಭೂಕಂಪದ ಆದಂತಹ ಅನುಭವ ಕೂಡ ವ್ಯಕ್ತ ಆಗುತ್ತೆ. ನೋಡಿ, ಇಲ್ಲಿರುವಂಥ CCTV ಕ್ಯಾಮ್ರಾಗಳನ್ನು ಕೂಡ ಗಮನಿಸ್ಬೋದು. ಕೆಲವೊಮ್ಮೆ ಸ್ಫೋಟದ ತೀವ್ರತೆಗೆ ವೈರ್ಗಳೆಲ್ಲವೂ ಕೂಡ ಸುಟ್ಟು ಹೋಗಿತ್ತು, ಮತ್ತೆ ಬೀದಿ ದೀಪಗಳೇನಿದಾವೆ ಅವುಗಳು ಕೂಡ ಒಡೆದು ಹೋಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನೋಡಿ, ಈ ಲೈಟ್ ಕಂಬ ಏನಿದೆ, ಈ ಲೈಟಿನ ಕಂಬ ಈ ಒಂದು ಸ್ಫೋಟದ ತೀವ್ರತೆಗೆ ಹೇಗೆ ಬದಲಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಯಾವ ರೀತಿಯಾಗಿ ವಯರ್ಗಳು ಸುಟ್ಟು ಕರಕಲಾಗಿದ್ದಾವೆ, ಕಟ್ಟಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ನೋಡಿ, ಸಂಪೂರ್ಣವಾಗಿ ಅಸ್ತವ್ಯಸ್ತಗಳಾಗಿರುವಂಥದ್ದು ಅವುಗಳೆಲ್ಲವೂ ಕೂಡ ಇಲ್ಲೂ ಕೂಡ ಡೆಲ್ಲಿ ಪೊಲೀಸರು ಇನ್ನೂ ಕೂಡ ಅದನ್ನು ಸೀಲ್ ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಯಾರು ಕೂಡ ಇದನ್ನು ಮುಟ್ಟಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಕಟ್ಟಾಗಿರುವಂಥ ಕೇಬಲ್ಗಳನ್ನು ಹಾಗೆ ಸುತ್ತಿಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನೂ ಕೂಡ ಪ್ರಾಪರ್ ಕನೆಕ್ಟಿವಿಟಿ ಕೂಡ ಆಗಿಲ್ಲ. ಸಂಪೂರ್ಣವಾಗಿ ಇಲ್ಲಿ ನೋಡಿ ವಯರ್ಗಳು ತುಂಡಾಗಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಮತ್ತೆ ಮೇಲ್ಭಾಗದಲ್ಲೂ ಕೂಡ CCTV ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೆ ಸ್ಫೋಟದ ತೀವ್ರತೆಗೆ ಗಾಜುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಛಿದ್ರವಾಗಿ ಇಲ್ಲಿ ಎಲ್ಲ ಕಡೆ ಬಿದ್ದಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿಗೆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅನ್ನುವಂತಹ ಒಂದು ಸಣ್ಣ ಅಂದಾಜನ್ನ ನೀವು ಇಲ್ಲಿ ಮಾಡಬಹುದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಈ ನಡುವೆ ದೆಹಲಿಯಲ್ಲಿನ ಭಯೋತ್ಪಾದಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಡಾಕ್ಟರ್ ಮುಜ್ಮಿಲ್ ಫೋನ್ ಕರೆಗಳ ಬಗ್ಗೆ ತನಿಖಾ ತಂಡಗಳು ಮಾಹಿತಿ ಕಲೆ ಹಾಕಿವೆ. ಪ್ರಮುಖ ಶಂಕಿತರಾದ ಡಾಕ್ಟರ್ ಶಾಹೀನ್, ಡಾಕ್ಟರ್ ಮುಜ್ಮಿಲ್ ಮತ್ತು ಡಾಕ್ಟರ್ ಆರಿಫ್ ನಡುವೆ ವ್ಯಾಪಕ ಕಾನ್ವರ್ಜೇಷನ್ ಪತ್ತೆಯಾಗಿದೆ. ನವೆಂಬರ್ 1 ಮತ್ತು ನವೆಂಬರ್ 7 ನಡುವೆ ಡಾಕ್ಟರ್ ಆರಿಫ್ ಮತ್ತು ಡಾಕ್ಟರ್ ಶಾಹೀನ್ ಹಲವು ಬಾರಿ ಮಾತುಕತೆ ನಡೆಸಿದ್ದಾರೆ. 39 ಧ್ವನಿ ಕರೆಗಳು, 43 ವಾಟ್ಸ್ಆಪ್ ಕರೆಗಳು, ಸುಮಾರು 200 ಪಠ್ಯ ಸಂದೇಶಗಳ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖಾ ತಂಡಗಳು ಇನ್ವೆಸ್ಟಿಗೇಷನ್ ನಡೆಸುತ್ತಿವೆ. ಸದ್ಯ ದೆಹಲಿ ಸ್ಫೋಟದ ತನಿಖೆ ನಡೀತಾ ಇರುವ ಹೊತ್ತಲೇ ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಸ್ಫೋಟ ಆತಂಕವನ್ನ ಹೆಚ್ಚಿಸಿದ್ದು, ಭದ್ರತಾ ಪಡೆಗಳು ಟೆರರ್ ಡಾಕ್ಟರ್ಗಳ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿ ಭವಿಷ್ಯದ ಸ್ಫೋಟಗಳಿಗೆ ಬ್ರೇಕ್ ಹಾಕುವ ಯತ್ನದಲ್ಲಿದ್ದಾರೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.